ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವಸರದಿಂದ ತೆಗೆದುಕೊಳ್ಳುವ ನಿರ್ಧಾರಕ್ಕಿಂತ ಯೋಚನೆ ಮಾಡಿ ತೆಗೆದುಕೊಳ್ಳುವ ನಿರ್ಧಾರ ಹೆಚ್ಚು ಫಲವನ್ನು ಕೊಡುತ್ತದೆ. ಈ ತಿಂಗಳು ಕುಜ 3ನೇ ಮನೆಯಲ್ಲಿರೋದ್ರಿಂದ ಯಾವುದೇ ಕೆಲಸ ಆದ್ರೂ ಕೂಡ ಮಾಡುವುದಕ್ಕೆ ಪುಷ್ಟಿ ಮತ್ತು ಧೈರ್ಯ ಸಿಗುತ್ತದೆ. 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹೆಚ್ಚು ಖರ್ಚು, ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಸೋಂಬೇರಿತನ ಕೂಡ ಈ ತಿಂಗಳು ಬರ್ಬೋದು. ಆದರೆ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಮತ್ತು ನೆಮ್ಮದಿ ಸಿಗುತ್ತೆ. ಮನೆ, ಭೂಮಿ, ವಾಹನ ಹಾಗೂ ಮಾನಸಿಕ ನೆಮ್ಮದಿ ಮುಂತಾದ ವಿಷಯಗಳಲ್ಲಿ ರಕ್ಷಣೆ ಸಿಗುತ್ತೆ. ಹೊಸದಾಗಿ ಕೆಲಸ ಹುಡುಕ್ತಿರೋರ್ಗೆ ಪ್ರಯತ್ನ ಹೆಚ್ಚಿಸಿದರೆ ಈ ತಿಂಗಳು ನಿಮಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಸೇಲ್ಸ್, ಮಾರ್ಕೆಟಿಂಗ್, ಮೀಡಿಯಾ, ಕಮ್ಯುನಿಕೇಶನ್, ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಕ್ಷೇತ್ರಗಳಲ್ಲಿ ಹೊಸ ಚಾಲನೆ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 2ನೇ ವಾರದ ನಂತರ ಮದುವೆ ಸಂಬಂಧಪಟ್ಟಂತೆ ಪ್ರಸ್ತಾಪಗಳಾಗಬಹುದು. ನಿಮ್ಮ ಜಾತಕದಲ್ಲೇನಾದ್ರೂ 7ನೇ ಮನೆ ಗ್ರಹಸ್ಥಿತಿ ಬಲವಾಗಿದ್ರೆ ಈ ತಿಂಗಳೇ ಮದುವೆ ಆಗೋ ಸಾಧ್ಯತೆ ಕೂಡ ಇದೆ. ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಹೊಸ ಪರಿಚಯ, ಮ್ಯಾರೇಜರ್ ಪ್ರಪೋಸಲ್ಗಳು ಹಾಗೂ ಹಳೆಯ ವ್ಯಕ್ತಿಯೊಂದಿಗೆ ಸಂಪರ್ಕ ಕೂಡ ಕೂಡಬಹುದು. ಓವರ್ ಥಿಂಕಿಂಗ್ ಮತ್ತು ಫ್ಯೂಚರ್ ಬಗ್ಗೆ ಚಿಂತೆನ ಕಮ್ಮಿ ಮಾಡ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಈ ಮಂತ್ರನ ಪ್ರತಿದಿನ 21 ಬಾರಿ ಹೇಳಿ ಹಾಗೂ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆನ ಅರ್ಪಿಸಿ. ಸಾಧ್ಯವಾದ್ರೆ ಬಡವರಿಗೆ ಅಗತ್ಯವಿರುವ ವಸ್ತುಗಳನ್ನ ದಾನ ಮಾಡಿ. ಧನ್ಯವಾದಗಳು.